ತುಂಗಾ ಮತ್ತು ಭದ್ರಾ ನದಿಗಳಿಗೆ ನೇರವಾಗಿ ನಗರಗಳ ತ್ಯಾಜ್ಯ ನೀರು ಹರಿದು ಬರುತ್ತಿದೆ. ಈ ಕುರಿತು ನಿರ್ಮಲಾ ತುಂಗಾ ಭದ್ರಾ ಅಭಿಯಾನದ ಮೂಲಕ ಪಾದಯಾತ್ರೆ ನಡೆಸಿದ್ದೆವು. ಈ ಮೂಲಕ ವಿಧಾನಸೌಧ ಮತ್ತು ವಿಧಾನ ಪರಿಷತ್ನಲ್ಲಿನ ನದಿ ನೀರಿನ ಶುದ್ಧೀಕರಣದ ಕುರಿತು ಗಮನ ಸೆಳೆದಿದ್ದೆವು. ಆದರೆ ತೀರ್ಥಹಳ್ಳಿಯಲ್ಲಿ ನೀರಿನ ಶುದ್ಧೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಶಿವಮೊಗ್ಗದಲ್ಲಿ ಆಡಳಿತ ವೈಫಲ್ಯ ಕಾಣುತ್ತಿದೆ. ಶಿವಮೊಗ್ಗದಲ್ಲೂ ತ್ಯಾಜ್ಯ ನೀರನ್ನು ಶುದ್ಧೀಕರಿಸಿ ನದಿಗೆ ಬಿಡಬೇಕು ಎಂದು ಆಗ್ರಹಿಸಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಲಾ ತುಂಗಾ ಭದ್ರಾ ಅಭಿಯಾನದ ಕುಮಾರಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. 30 ಕಿಲೋಮೀಟರ್ ಉದ್ದದ ಪಾದಯಾತ್ರೆಯನ್ನು ನಾವು ಯಶಸ್ವಿಯಾಗಿ ಮುಕ್ತಾಯ ಮಾಡಿ ಈಗ ಅದರಲ್ಲಿ ನಮ್ಮ ಪಾದಯಾತ್ರೆ ಸಂದರ್ಭದಲ್ಲಿ ನಾವು ಕಂಡಂತಹ ಸಮಸ್ಯೆಗಳು, ಜನಗಳು ನಮ್ಮ ಜೊತೆಗೆ ಸಂವಾದ ಮಾಡಬೇಕಾದ್ರೆ ಅವರ ಅಭಿಪ್ರಾಯಗಳು ಏನಿದೆ ಈ ನದಿ ಬಗ್ಗೆ ಈಗೆಲ್ಲದನ್ನು ಒಟ್ಟು ಕ್ರೋಢೀಕರಿಸಿ ಈ ನಿರ್ಮಲಾ ತುಂಗಭದ್ರಾ ಅಭಿಯಾನ ಕರ್ನಾಟಕ ಸಮೀಕ್ಷಾ ವರದಿಯನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಾರಂಭದಲ್ಲೇ ನಾವು ಇದನ್ನು ಹೇಳಿದ್ದೀವಿ. ಪಾದಯಾತ್ರೆ ಸಾಗಿದ ಒಟ್ಟು ದೂರ 430 ಕಿಲೋಮೀಟರ್, ಒಟ್ಟು ದಿನ 22 ದಿನ, 7 ಜಿಲ್ಲೆಗಳು, 13 ತಾಲೂಕು, ಸುಮಾರು 120 ಗ್ರಾಮಗಳು, 35 ಸಣ್ಣ ಸಭೆಗಳು, 15 ದೊಡ್ಡ ಸಭೆಗಳು, ಒಟ್ಟು 50 ಸಾರ್ವಜನಿಕ ಸಭೆಗಳು, ಭಾಗವಹಿಸಿದ ಶಾಲೆಗಳು ಸುಮಾರು 150 ಶಾಲಾ ಕಾಲೇಜುಗಳು ಇದರಲ್ಲಿ ಭಾಗವಹಿಸಿವೆ. ಸುಮಾರು ಅಂದಾಜು 40,000 ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇತರ ಸಾರ್ವಜನಿಕರು ಸುಮಾರು 10,000ದಷ್ಟು ಭಾಗವಹಿಸಿದ್ದಾರೆ. ಸುಮಾರು 250 ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಂಡಿವೆ. ಸುಮಾರು 30 ಧಾರ್ಮಿಕ ಮಠ ಮಂದಿರಗಳು ಕೂಡ ಇದರಲ್ಲಿ ಅಂದರೆ ಒಟ್ಟು ವ್ಯಾಪಕವಾಗಿ ಇದಕ್ಕೆ ನಮಗೆ ಸಹಕಾರ ಸಿಕ್ಕಿದೆ ಅಂತ ಅನ್ನೋದನ್ನು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಇದರಲ್ಲಿ 2 ಭಾಗದಲ್ಲಿ ನಾವು ಇದನ್ನು ಯಾತ್ರೆಯನ್ನು ಕೈಗೊಂಡ್ವಿ. ನಿಮಗೆ ಗೊತ್ತಿರ್ಬೋದು, 6/11/24ರಿಂದ 15/11/24 ತನಕ ಮೊದಲ ಹಂತ, ಶೃಂಗೇರಿಯಿಂದ ಹರಿಹರದವರೆಗೆ ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಹರಿಹರದಿಂದ ಕಿಷ್ಕಿಂಧೆವರೆಗೆ 22/12/2024ರಿಂದ 8/1/25ರವರೆಗೆ ಈ ಎರಡನೇ ಹಂತ ಸುಮಾರು 200 ಕಿಲೋಮೀಟರ್ನ ಪಾದಯಾತ್ರೆ ನಡೆದಿದೆ. ಇದರಲ್ಲಿ ನಾವು 2 ಭಾಗ ಮಾಡಿದ್ದೀವಿ. ಒಂದು, ಸಮಸ್ಯೆಗಳು, ನಾವು ತುಂಗಭದ್ರೆಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಗುರುತಿಸಿದ್ದೀವಿ. ಪರಿಹಾರಗಳನ್ನು ಕೂಡ ನಾವು ಇದರಲ್ಲಿ ಸೂಚಿಸಿದ್ದೀವಿ. ಭಾಳ ಪ್ರಮುಖವಾಗಿ 1-2 ಸಮಸ್ಯೆಗಳನ್ನು ಇಲ್ಲಿ ಹೇಳಿರೋದನ್ನು ನಿಮ್ಮ ಗಮನಕ್ಕೆ ತರೋದಾದರೆ, ಮೊದಲನೇದಾಗಿ 430 ಕಿಲೋಮೀಟರ್ ಉದ್ದಕ್ಕೂ ಕೂಡ ಶೃಂಗೇರಿಯಿಂದ ಪ್ರಾರಂಭವಾಗಿ ಕಿಷ್ಕಿಂಧೆ ತನಕ ಎಲ್ಲಿಯೂ ಕೂಡ ಚರಂಡಿ ನೀರನ್ನು ಶುದ್ಧೀಕರಣಗೊಳಿಸಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ. ಅದು ಜಿಲ್ಲಾ ಕೇಂದ್ರ ಆಗಿರ್ಬೋದು, ತಾಲೂಕು ಕೇಂದ್ರ ಆಗಿರ್ಬೋದು, ಅಥವಾ ಗ್ರಾಮಗಳಾಗಿರ್ಬೋದು, ದೊಡ್ಡ ದೊಡ್ಡ ಶೃಂಗೇರಿ ಅಂತ ಪ್ರವಾಸಿ ಕೇಂದ್ರ ಆಗಿರ್ಬೋದು, ಎಲ್ಲಿಯೂ ಕೂಡ ನದಿ ನೀರನ್ನು, ಚರಂಡಿ ನೀರನ್ನು ಶುದ್ಧಗೊಳಿಸಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ ಅಂತಕ್ಕಂಥದ್ದು ಬಹಳ ದುರಂತದ ವಿಷಯ. ನಾವು ಬಹಳ ಎಲ್ಲ ಕಡೆಯಲ್ಲೂ ನಾವು ಇದನ್ನು ಗಮನಿಸ್ತಾ ಬಂದಿದ್ವಿ. ಆಮೇಲೆ ಎರಡನೇದಾಗಿ ಈ ತುಂಗಾ ಮತ್ತು ಭದ್ರಾ 2 ಏನು ಶೃಂಗೇರಿ ಬಳಿ ಹುಟ್ಟುತ್ತವೆ, ಅದಕ್ಕೆ ಬಹಳ ಮುಖ್ಯವಾದಂಥ ಜಲಾನಯನ ಪ್ರದೇಶ, ಕ್ಯಾಚ್ಮೆಂಟ್ ಏರಿಯಾ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಶಿವಮೊಗ್ಗ ಜಿಲ್ಲೆ. ಆದರೆ ಈ 2 ಜಿಲ್ಲೆಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ವ್ಯಾಪಕವಾಗಿ ಇವತ್ತು ಅರಣ್ಯ ನಾಶ ಆಗ್ತಾ ಇದೆ. ಆಮೇಲೆ ಎಲ್ಲೆಲ್ಲಿ ಪ್ಲಾಂಟೇಷನ್ ಬೆಳೆಸಿದ್ದಾರೆ ಅಲ್ಲಿ ಸ್ಥಳೀಯ ಜಾತಿಯ ಸಸ್ಯಗಳಿಲ್ವೇ ಇಲ್ಲ.